ಮೆರೆದಂತಹ ಸ್ಟೋರಿ, ಫ್ರೀಡಂ ಟಿವಿಯಲ್ಲಿ ದೊಡ್ಡತನ ಮೆರೆದಂತಹ ನಟನ ಕತೆ, ಸಂಕಷ್ಟದಲ್ಲಿರುವ ಸಿನಿಮಾ ಕಾರ್ಮಿಕರ ಕಷ್ಟಕ್ಕೆ ಸ್ಪಂದನೆ. ಇದು ಖ್ಯಾತ ನಟ ಮಾನವೀಯತೆಯನ್ನ ಮೆರೆದಂತಹ ಸ್ಟೋರಿ, ಫ್ರೀಡಂ ಟಿವಿಯಲ್ಲಿ ದೊಡ್ಡತನ ಮೆರೆದಂತಹ ನಟನ ಕತೆ, ಸಂಕಷ್ಟದಲ್ಲಿರುವಂತಹ ಸಿನಿಮಾ ಕಾರ್ಮಿಕರ ಕಷ್ಟಕ್ಕೆ ಸ್ಪಂದನೆ. ಸಿನಿಮಾ ಕಾರ್ಯಕರ್ತರಿಗೆ ಕೋಟ್ಯಾಂತರ ರೂಪಾಯಿ ಸುರಿದ ನಟ, ಸಿನಿ ಕಾರ್ಯಕರ್ತರ ಕಷ್ಟಗಳಿಗೆ ಮಾನ ಮಿಡಿದಂತಹ ಖಳನಾಯಕ. ಹಾಗಾದ್ರೆ ಈತ ಯಾರು? ಸಿನಿಮಾ ಕಾರ್ಮಿಕರಿಗೋಸ್ಕರ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಸುರಿದಂತಹ ವ್ಯಕ್ತಿ ಯಾರು? ನಟ ಯಾರು? ಯಾಕಾಗಿ ಹೀಗೆ ಮಾಡೋದು? ಅಷ್ಟು ಮಾನವೀಯತೆಯನ್ನ ಯಾಕಾಗಿ ಮೆರೆದಿದ್ದಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತಾ ಹೋಗ್ತೀನಿ, ಕೇಳಿ. ವಿಚಾರ ಇಷ್ಟೇ, ನಟ ಒಬ್ರು ಸಿನಿ ಕಾರ್ಮಿಕರ ಒಂದು ಪರಿಶ್ರಮಕ್ಕೆ ಅಥವಾ ಸಿನಿ ಕಾರ್ಮಿಕರಿಗೆ ಒಂದೊಳ್ಳೆ ರೀತಿಯ ಉಡುಗೊರೆಯನ್ನ ಕೊಡುವಂತಹ ದೃಷ್ಟಿಯಲ್ಲಿ ಕೋಟ್ಯಾಂತರ ರೂಪಾಯಿಯನ್ನ ಸುರಿದಿದ್ದಾರೆ. ಅವರ ಕಷ್ಟಗಳಿಗೆ ಮಿಡಿದಿರುವಂತಹ ಖಳನಾಯಕರು ಇಬ್ರು. ಹಾಗಾದ್ರೆ ಅವ್ರು ಯಾರು ಅನ್ನುವಂಥದ್ದನ್ನ ಈ ಸ್ಟೋರಿಯಲ್ಲಿ ಹೇಳ್ತೀವಿ. ಸಿನಿ ಕಾರ್ಮಿಕರಿಗೆ ಆಶ್ರಯವನ್ನ ಕಲ್ಪಿಸಲು 1.3 ಕೋಟಿ ದೇಣಿಗೆಯನ್ನ ನೀಡಿದ್ದಾರೆ. ಕಾರ್ಮಿಕರಿಗೆ ಮನೆ ಕಟ್ಟಲು ಉದಾರತೆಯನ್ನ ಮೆರೆದಂತಹ ಖಳನಾಯಕ. ಸಿನಿ ಕಾರ್ಮಿಕರಿಗೆ ಸ್ವತಃ ಸೂರು ಕಲ್ಪಿಸಲು 1.3 ಕೋಟಿ, ಸ್ವಂತ ಹಣದಿಂದ 1.3 ಕೋಟಿ ನೀಡಿದಂತಹ ವಿಜಯ್ ಸೇತುಪತಿಯ ಜನ ಸೇವೆಗೆ ಕಲಾಭಿಮಾನಿಗಳು ಖುಷಿಯಾಗಿದ್ದಾರೆ. ಖ್ಯಾತ ಖಳನಾಯಕನ ಔದಾರ್ಯಕ್ಕೆ ಬಹುಪರಾಕ್ ಹೇಳಿದ ಜನ. ಖ್ಯಾತ ಖಳನಾಯಕ ವಿಜಯ್ ಸೇತುಪತಿ 1.3 ಕೋಟಿ ಹಣವನ್ನ ಸಿನಿ ಕಾರ್ಮಿಕರಿಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಇದು ಅವರ ಅಭಿಮಾನಿಗಳು ಕೂಡ ಖುಷಿ ತರುವಂತಹ ವಿಚಾರವಾಗಿದೆ. ಅವರ ಅಭಿಮಾನಿಗಳು ಕೂಡ ಖುಷಿಯಾಗಿದ್ದಾರೆ, ಹಾಗೆ ಕಲಾವಿದರು ಕೂಡ ಖುಷಿಯಾಗಿದ್ದಾರೆ. ಸಿನಿ ಕಾರ್ಮಿಕರಿಗೆ ಸ್ವಂತ ಸೂರನ್ನ ಕಲ್ಪಿಸಿಕೊಡೋಕೆ 1.3 ಕೋಟಿ ರೂಪಾಯಿನ ವಿಜಯ್ ಸೇತುಪತಿ ಅವರು ಖಳನಾಯಕರು. ಸಿನಿಮಾಗಳಲ್ಲಿ ನಟರಾಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಅವರು ಕೊಟ್ಟಿದ್ದಾರೆ. ಅವರ ಔದಾರ್ಯತೆಗೆ ಎಲ್ಲರೂ ಕೂಡ ಬಹುಪರಾಕ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆ ಒಂದು ವಿಚಾರವನ್ನ ಈಗ ಹೇಳ್ತೀವಿ, ಕೇಳಿ. ಅವರು ಒಂದಿಷ್ಟು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ, ಹಾಗೆ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಆ ಒಂದು ಒಳ್ಳೆ ಕೆಲಸದಲ್ಲಿ 1.3 ಕೋಟಿ ರೂಪಾಯಿಯನ್ನ ಕೊಟ್ಟು ಸೂರು ಕಲ್ಪಿಸಿದ್ದು ಕೂಡ ಬಹುಮುಖ್ಯವಾಗಿದೆ. ದಕ್ಷಿಣ ಭಾರತದ ಚಲನಚಿತ್ರ ಕಾರ್ಮಿಕರ ಹಿತಕ್ಕಾಗಿ 1.3 ಕೋಟಿ ರೂಪಾಯಿಯನ್ನ ವಿಜಯ್ ಸೇತುಪತಿ ಅವರು ಕೊಟ್ಟಿದ್ದಾರೆ. ಚೆನ್ನೈನಲ್ಲಿ ನಿರ್ಮಾಣವಾಗ್ತಿರುವಂತಹ ಕಾರ್ಮಿಕರ ಸಮುಚ್ಚಯ ಚಿತ್ರರಂಗದ ಬೆನ್ನುಗಾವಲಾಗಲು ಸಹಾಯ ಹಸ್ತವನ್ನ ನೀಡಿದ್ದಾರೆ. ತಮಿಳು ನಟನ ಜನಪರ ಕಳಕಳಿಗೆ ಎಲ್ಲರೂ ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಫ್ರೀಡಂ ಟಿವಿಗೆ ಮಾಹಿತಿ ಹಂಚಿಕೊಂಡಿರುವಂತಹ ಟ್ರೆಂಡ್ ಅನಾಲಿಸ್ಟ್ ರಮೇಶ್ ಅವರು ಈ ವಿಚಾರವನ್ನ ಹಂಚಿಕೊಂಡಿದ್ದಾರೆ. 1.3 ಕೋಟಿ ರೂಪಾಯಿಯನ್ನ ತಮಿಳಿನ ನಟ ವಿಜಯ್ ಸೇತುಪತಿ ಒಂದು ಸಿನಿ ಕಾರ್ಮಿಕರಿಗೆ ಅಂತ ಹೇಳಿ, ಮನೆಗಳನ್ನ ಕಟ್ಟಿಸಿಕೊಡೋಕೆ ಅಂತ ಹೇಳಿ ಹಣವನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ರಮೇಶ್ ಅವರು ಫ್ರೀಡಂ ಟಿವಿ ಮಾಹಿತಿಯನ್ನ ನೀಡಿದ್ದಾರೆ. ಚಿತ್ರರಂಗದಲ್ಲಿ ಬೆಂಗಾವಲಾಗಿ ಅಥವಾ ಅವರ ಬೆನ್ನುಬಾಗಿ ಇವರು ಸಹಾಯವನ್ನ ಮಾಡಿದ್ದಾರೆ. ತಮಿಳಿನ ನಟ ದಕ್ಷಿಣ ಭಾರತದ ಚಲನಚಿತ್ರ ಕಾರ್ಮಿಕರ ಹಿತಾಸಕ್ತಿಗಾಗಿ 1.3 ಕೋಟಿ ರೂಪಾಯಿಯನ್ನ ನೀಡಿದ್ದಾರೆ. ಇವರ ಸಿನಿಮಾಗಳನ್ನ ಹಲವಾರು ಜನ ನೋಡೇ ಇರ್ತೀರಾ. ಹೀರೋ ಆಗಿ ಕೂಡ ಆಕ್ಟ್ ಮಾಡಿದ್ದಾರೆ. ಅವ್ರಿಗೆ ಯಾಕ್ರಿ ಖಳನಟ ಅಂತ ಹೇಳ್ತೀರಾ? ಹೀರೋ ಆಗಿ ಕೂಡ ಅವರು ಆಕ್ಟ್ ಮಾಡಿದ್ದಾರೆ, ಖಳನಟನರು ಕೂಡ ಆಗಿದ್ದಾರೆ. ಇವರ ಒಂದು ಆಕ್ಟಿಂಗ್ ಅನ್ನ ಹೊಗಳದವರೇ ಇಲ್ಲ. ತುಂಬಾ ಚೆನ್ನಾಗಿ ನಟನೆಯನ್ನ ಮಾಡ್ಕೊಂಡಿದ್ದಾರೆ. ಹಾಗೆ ಅವರ ಒಂದು ವೆಬ್ ಸೀರೀಸ್ ಕೂಡ ತುಂಬಾ ಖ್ಯಾತಿಯಲ್ಲಿತ್ತು. ಸೊ ಅವರು ಈಗ ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ. 1.3 ಕೋಟಿ ತಾವು ದುಡಿದಂತಹ ಹಣದಲ್ಲಿ ಸಿನಿ ಕಾರ್ಮಿಕರಿಗೆ ಸೂರನ್ನ ಕಟ್ಟಿಕೊಡುವಂತಹ ಯೋಜನೆಗಳನ್ನ ಹಾಕೊಂಡಿದ್ದಾರೆ. ಅವರಿಗೆ ಮೊದಲೇ ಅಭಿಮಾನಿಗಳು ಜಾಸ್ತಿ. ಈ ಕೆಲಸ ನೋಡಿ ಅಭಿಮಾನಿಗಳು
ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಹಾಗೆ ಅಭಿಮಾನಿಗಳು ಮಾತ್ರ ಅಲ್ಲ, ಕಲಾವಿದರು ಕೂಡ ಈ ಒಂದು ಒಂದು ಒಳ್ಳೆ ಕೆಲಸಕ್ಕೆ ಅವರು ಕೂಡ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಈ ಒಂದು ವಿಚಾರವನ್ನ ಟ್ರೆಂಡ್ ಅನಾಲಿಸ್ಟ್ ರಮೇಶ್ ಅವರು ಮಾಹಿತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ, ಫ್ರೀಡಂ ಟಿವಿಯೊಂದಿಗೆ ಹಂಚಿಕೊಂಡಿದ್ದಾರೆ.